ನಾವು ದೇವ್ರನ್ನ ಹೇಗೆ ನಂಬ್ತೀವೋ ಹಾಗೆ ಈ ದೆವ್ವ ಭೂತ ಈ ರೀತಿ ಹಲವಾರು ಒಂದು ರೀತಿಯ ದಿವ್ಯಾನುಭವ ಆಗಿರ್ಬೋದು ಅಥವಾ ಮಾಟ ಮಂತ್ರ ಆಗಿರ್ಬೋದು, ಹೀಗೆ ಎಲ್ಲದನ್ನು ಕೂಡ ನಾವು ನಂಬ್ತೀವಿ. ಹಾಗೆ ಮಾಟ ಮಂತ್ರ ಮಾಡಿಸೋದಾಗಿರ್ಬೋದು, ವಶೀಕರಣ ಮಾಡೋದಾಗಿರ್ಬೋದು, ಇದರಿಂದ ನಾವೆಲ್ಲರೂ ಕೂಡ ನೊಂದಿರ್ತೀವಿ ಒಂದಲ್ಲ ಒಂದು ಕ್ಷಣ. ಈ ವಶೀಕರಣ ಮಾಡಿ ಮದುವೆ ಮಾಡಿಸೋದಾಗಿರ್ಬೋದು ಅಥವಾ ಅವ್ರಿಗೇನೋ ತೊಂದರೆ ಮಾಡೋದಾಗಿರ್ಬೋದು, ಈ ರೀತಿ ಹಲವಾರು ಸುದ್ದಿಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಶೀಕರಣ ಅಂದ್ರೆ ಏನು, ಈ ವಶೀಕರಣ ಆಗೋದು ಹೇಗೆ, ಇದರಿಂದ ಹೊರಬರೋದು ಹೇಗೆ, ಈ ರೀತಿಯ ಎಲ್ಲ ಅಂಶಗಳನ್ನು ಇವತ್ತು ನಮಗೆ ಈ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಹಂಚ್ಕೊಳ್ತಾರೆ ಇದಕ್ಕೆ ಪರಿಹಾರನ. ಅದಕ್ಕಿಂತ ಮುಂಚೆ ಗುರೂಜಿಯವರನ್ನ ಸ್ವಾಗತ ಮಾಡ್ಕೊಳ್ಳೋಣ ಕಾರ್ಯಕ್ರಮಕ್ಕೆ. ನಮ್ಮೊಟ್ಟಿಗಿದ್ದಾರೆ ವಂಶ ಪಾರಂಪರಿಕ ಜ್ಯೋತಿಷ್ಯರು ಹಾಗೆ ಶ್ರೀ ತ್ರಿಕಾಲ ಜ್ಯೋತಿಷ್ಯರು ಆಗಿದ್ದಂತಹ ಪಂಡಿತ್ ನಾಗೇಶ್ ಗುರೂಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಾಗರ್ತ ಇವ ಸಂಪೃತ ವಾಗರ್ತಃ ಪತಿಪತೆಯ ಜಗತಃ ಪಿತರು ಒಂದೇ ಪಾರ್ವತಿ ಪರಮೇಶ್ವರವು. ಗುರೂಜಿ, ಮೊದಲಿಗೆ ಈ ಮಾಟ ಮಂತ್ರದಿಂದ ನೊಂದಿರ್ತಾರೆ, ಇವರಿಗೆ ಹೇಗೆ ಅದರಿಂದ ಹೊರಗಡೆ ಬರೋದು ಅಥವಾ ಅವ್ರಿಗೆ ಏನು ಸಲಹೆ ಕೊಡ್ತೀರಾ ಜ್ಯೋತಿಷ್ಯದ ಪ್ರಕಾರ? ಜ್ಯೋತಿಷ್ಯದ ಆಧಾರದ ಮೇರೆಗೆ ನಮ್ಮ ಪೂರ್ವಜರಿಂದ ಅಂದರೆ ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಸಮಸ್ಯೆಗಳು ಅಂದರೆ ಕಷ್ಟಗಳನ್ನು ಹೊತ್ಕೊಂಡು ಬಂದಂತಹ ಜನಗಳಿಗೆ ಯಾವ ರೂಪದಲ್ಲಿ ಅವರಿಗೆ ಪರಿಹಾರ ಮಾರ್ಗ ಕಂಡುಕೋಬೇಕು, ಯಾವ ರೂಪದಲ್ಲಿ ಅವರಿಗೆ ಪರಿಹಾರ ಅನ್ನುವಂಥದ್ದು ಕೊಡಬೇಕು ಮತ್ತು ಅದನ್ನು ಹೇಗೆ ಎಷ್ಟು ದಿನದ ಒಳಗಡೆ ಅಂದರೆ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಹಿಂದೆ ನಡೆದಿದ್ದು ಇವಾಗ ನಡೀತಾ ಇರುವುದು ಮುಂದೆ ಹೇಳುವಂಥದ್ದು ಅನ್ನೋದಕ್ಕಿಂತ ಮುಂದೆ ಏನು ಅಡೆತಡೆಗಳು ಅನ್ನುವಂಥದ್ದು ಬರ್ತಾ ಇದೆ ಜ್ಯೋತಿಷ್ಯದ ಆಧಾರದ ಮೇಲೆ ಕುಂಡಲಿನಲ್ಲಿ ಮುಂದಿನ ಗ್ರಹಗತಿಗಳ ಗೋಚರ ಫಲದಿಂದ ಮುಂದೆ ಆಗುವಂತಹ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು, ಅದನ್ನು ಹೇಗೆ ಸ್ಟಾಪ್ ಮಾಡಬೇಕು ಅನ್ನುವಂಥದ್ರ ಮುಖಾಂತರದಿಂದ ಬರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ತಿಳಿದುಕೊಂಡು ಅವುಗಳಿಗೆ ತಕ್ಕಂತೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕೊಡ್ತಾ ಬಂದಾಗ ಅವುಗಳಿಗೆ ತಕ್ಕಂತೆ ಆದಂತಹ ಮಂತ್ರಗಳು, ಯಂತ್ರಗಳು, ತಂತ್ರಗಳು ಇವುಗಳ ರೂಪಗಳಲ್ಲಿ ಸಂಪೂರ್ಣವಾಗಿ ತನ್ನ ಫಲಾಫಲಗಳನ್ನು ಬಲಗಳನ್ನು ಹೇಗೆ ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನುವಂಥದ್ದನ್ನು ಈ ಗಿಡಮೂಲಿಕೆಗಳಿಂದ ಮತ್ತು ಯಂತ್ರಗಳಿಂದ ಮಂತ್ರಗಳಿಂದ ಎಲ್ಲವನ್ನೂ ಕೂಡ ಸಿದ್ಧಿಪಡಿಸಿಕೊಂಡು ಅವುಗಳನ್ನು ಬರುವಂತಹ ಅಡಚಣೆಗಳನ್ನು ಮುಂದೆ ಆಗ್ತಾ ಇರುವಂತಹ ಒಂದು ಘಟನೆಗಳನ್ನು ತಪ್ಪಿಸುವುದಕ್ಕೋಸ್ಕರ ಈ ಯಂತ್ರ ಮಂತ್ರ ಪ್ರಕರಣಗಳನ್ನು ಸಿದ್ಧಿ ಮಾಡಿಕೊಂಡ್ರು. ಗುರೂಜಿ, ಇವಾಗ ತಂತ್ರ ಮಂತ್ರ ಅಥವಾ ಈ ಜ್ಯೋತಿಷ್ಯದ ಇವೆಲ್ಲದ್ರ ನಡುವೆ ಇರುವಂತಹ ವ್ಯತ್ಯಾಸ ಹೇಳೋದಾದ್ರೆ? ಜ್ಯೋತಿಷ್ಯ ಶಾಸ್ತ್ರದ ಆರಾಧನೆ ಮೇರೆಗೆ ಯಂತ್ರ ಮಂತ್ರ ಪ್ರಕರಣಗಳು ಅಂತಂದರೆ, ಯಂತ್ರಗಳು ಅಂತಂದರೆ ಪ್ರತಿಯೊಂದು ವಿಷಯಕ್ಕೂ ಸಂಬಂಧಿಸಿದಂತಹ ತನ್ನದೇ ಆದಂತಹ ಯೋಗ ಬಲವನ್ನು ಹೇಗೆ ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನುವಂಥದ್ದು ಯಂತ್ರಗಳು ಅನ್ನುವಂಥದ್ದು ಬರುತ್ತದೆ. ಈ ಮಂತ್ರಗಳು ಅಂತಂದರೆ, ಮಂತ್ರಗಳಂದರೆ ತನ್ನದೇ ಆದಂತಹ ಬೀಜ ಮಂತ್ರಗಳಿಗೆ ತನ್ನ ಬೀಜ ಮಂತ್ರಗಳನ್ನು ವಶಪಡಿಸಿಕೊಂಡು ಯಾವ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕೊಡಬೇಕು ಅದನ್ನು ಆಲೋಚನೆಗಳ ಮುಖಾಂತರದಿಂದ ತನ್ನ ಬೀಜ ಮಂತ್ರಗಳನ್ನು ಸಿದ್ಧಪಡಿಸಿಕೊಂಡು ಮತ್ತು ಯಾವ ವ್ಯವಹಾರಕ್ಕೆ ಮತ್ತು ಯಾವ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕೊಡಬೇಕಾಗಿರುತ್ತೆ ಅದೇ ಯಂತ್ರಗಳು, ಮಂತ್ರಗಳು. ಮತ್ತು ತಂತ್ರ ಕುತಂತ್ರ ಅಂತಂದರೆ ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ಯಾವ ರೂಪದಲ್ಲಿ ಅದಕ್ಕೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬೇಕು ಮತ್ತು ಬರುವಂತಹ ಸಮಸ್ಯೆಗಳನ್ನು ಅದನ್ನು ಡೈವರ್ಷನ್ ಮಾಡಬೇಕು. ಅಂತಂದರೆ ನಮಗೆ ಅದು ಎಫೆಕ್ಟ್ ಆಗಬಾರ್ದು, ಅದನ್ನು ಯಾವ ರೂಪದಲ್ಲಿ ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ತನಗೂ ಮತ್ತು ಯಾರು ಮನೆ ಕುಟುಂಬಕ್ಕೆ ಸಮಸ್ಯೆಗಳಲ್ಲೇ ನರಳುತ್ತಾ ಇರ್ತಾರೋ ಅವ್ರಿಗೂ ಕೂಡ ಪ್ರೊಟೆಕ್ಟ್ ಮಾಡುವಂಥದ್ದೇ ಈ ಯಂತ್ರ ಮಂತ್ರ ಪ್ರಕರಣಗಳ ಮುಖಾಂತರದಿಂದ ಇಂದ್ರಜಾಲ ಮಹೇಂದ್ರ ಜಾಲ ಅನ್ನುವಂಥದ್ದು ಒಂದು ವಿದ್ಯೆ. ಅಂದರೆ ಮನೆ ಕುಟುಂಬದಲ್ಲಿ ಆಗ್ತಾ ಇರುವಂತಹ ಸಾವು ನೋವುಗಳಾಗಿರ್ಬೋದು ಮತ್ತು ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಸಾಕು ಪ್ರಾಣಿಗಳಿಗೂ ಆಗ್ತಾ ಇರುವಂತಹ ಸಾವು ನೋವು ಆಗಿರ್ಬೋದು, ಮನೆ ಕುಟುಂಬದಲ್ಲಿ ಆಗ್ತಾ ಇರುವಂತಹ ವಾಮಾಚಾರದಿಂದ ಆಗ್ತಾ ಇರುವಂತಹ ಮನೆ ಅಡೆತಡೆ ಆಗ್ತಾ ಇದೆಯಾ, ಇಲ್ಲ ಹಣಕಾಸಿನಲ್ಲಿ ಸಮಸ್ಯೆಗಳಾಗ್ತಾ ಇದೆಯಾ, ಗಂಡ ಹೆಂಡತಿನಲ್ಲಿ ಸಮಸ್ಯೆಗಳಾಗ್ತಾ ಇದೆಯಾ, ಡೈವರ್ಸ್ವರೆಗೂ ಹೋಗ್ತಾ ಇದೆಯಾ ಮತ್ತು ಸಂತಾನ ಫಲ ಅನ್ನುವಂಥದ್ದು ಸಿಗ್ತಾ ಇದೆಯಾ, ಇವೆಲ್ಲವನ್ನು ಕೂಡ ವಾಮಾಚಾರದಿಂದ ಆಗ್ತಾ ಇರುವಂತಹ ಅನಾರೋಗ್ಯಕ್ಕೆ ಪೀಡಾಗಿರುವಂತಹ ಒಂದು
ಕಷ್ಟವನ್ನು, ಸಮಸ್ಯೆಗಳನ್ನು ನಾವು ಸಂಪೂರ್ಣವಾಗಿ ಅದನ್ನು ವಿಶ್ಲೇಷಣೆ ಮಾಡಿ, ಅಂತಂದರೆ ಯಾವ ರೂಪದಲ್ಲಿ ಬಂದಿದ್ದಾರೆ, ಅಂದರೆ ಯಾವ ಮಂತ್ರಗಳಿಂದ ಆಗಿದೆ, ಮತ್ತು ಸ್ವಂತದವರಿಂದ ಆಗಿದೆಯಾ, ಮತ್ತು ಕುಲದವರಿಂದ ಆಗಿದೆಯಾ, ಅಥವಾ ಸ್ನೇಹಿತರಿಂದ ಆಗಿದೆಯಾ, ಸಹಪಾಠಿಗಳಿಂದ ಆಗಿದೆಯಾ, ಯಾರಿಂದ ಆಗಿದೆಯಾ, ಯಾವ ಉದ್ದೇಶಪೂರ್ವಕಗೋಸ್ಕರ ಮಾಡಿದ್ದಾರೆ ಈ ಮಾಟ ಮಂತ್ರ ಅನ್ನುವಂಥದ್ದು, ವಾಮಾಚಾರ ಅನ್ನುವಂಥದ್ದು, ಅದನ್ನು ಸಂಪೂರ್ಣ ಫಸ್ಟ್ ತಿಳ್ಕೋಬೇಕು. ಯಾವ ವಿಧಾನದಿಂದ ಮಾಡಿದ್ದಾರೆ ಅನ್ನುವಂಥದ್ದು, ತುಂಬ ವಿಧಾನಗಳಿದ್ದಾವೆ ಇದನ್ನು. ಹಾಗೆ ಅದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳದಿರ ನಾವು ಮಶಾಣ ಸಿದ್ಧಿಗಳಾಗಿ ಬಲಿ ಕೊಟ್ಟು ಪೂಜೆಗಳು ಮಾಡಬೇಕಾಗಿರುವಂಥದ್ದು ಇರ್ತವೆ, ಮತ್ತು ದಾನಗಳು ಕೊಟ್ಟು ಪೂಜೆಗಳು ಮಾಡಬೇಕಾಗಿರುವಂಥದ್ದು ಇರ್ತವೆ, ಮತ್ತು ಯಾವ ಮುಳ್ಳಿಂದನೇ ತೆಗಿಬೇಕು ಅಂತ ಹೇಳ್ತೀವಲ್ಲ, ಹಾಗೆ ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ಯಾವ ರೂಪದಲ್ಲಿ ಇದು ಯಂತ್ರಮಂತ್ರಗಳ ಪ್ರಕರಣಗಳು ಆಗಿದ್ದಾವೆ, ಅಂದರೆ ಮನೆ ಕುಟುಂಬಕ್ಕೆ ವಾಮಾಚಾರ ಅನ್ನುವಂಥದ್ದು ಯಾವ ಉದ್ದೇಶಕ್ಕೋಸ್ಕರ ಆಗಿದ್ದಾವೆ, ಮತ್ತು ಯಾವ ಜನ್ಮಾಂತರಗಳಿಂದ ಬಂದಂತಹ ಒಂದು ಆತ್ಮದ ಒಂದು ಫಲದಿಂದ ಒಂದು ನಷ್ಟ, ಅಂದರೆ ಈಡೇರಿಸ್ಕೊಂಡಿರೋದಿಲ್ಲ, ಆ ಖುಷಿ, ಒಂದು ಸಂತೋಷ ಅನ್ನುವಂಥದ್ದು ಅವನ ಜೀವನಕ್ಕೆ ಏನು ಬೇಕಾಗಿರೋವಂಥದ್ದು ಅದನ್ನು ಈಡೇರಿಸ್ಕೊಂಡಿರೋದಿಲ್ಲ. ಆವಾಗ ಈ ಮಾಟಮಂತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಮಂತ್ರಗಳು, ಕುತಂತ್ರಗಳು ಯಾರು ಕಲ್ತಿರ್ತಾರೆ, ಇಂದ್ರಜಾಲ ಮಹೇಂದ್ರ ಜಾಲವನ್ನು, ಆ ಆತ್ಮವನ್ನು ಹಿಡಿದಿಟ್ಟುಕೊಂಡು ಪ್ರಯೋಗಗಳ ಮುಖಾಂತರವಾಗಿ ಬಿಡುವಂಥದ್ದು, ಇದು ಒಂದು ತಂತ್ರ. ಇದನ್ನ ಸಂಪೂರ್ಣವಾಗಿ ಹರಿದು ಕುಡಿದುಕೊಂಡಿರೋರ್ಗೆ ಮಾತ್ರನೇ ಮಾಟಮಂತ್ರ ಈಗಿನ ಕಾಲದಲ್ಲಿ ಮಾಡೋಕ್ಕೆ ಸಾಧ್ಯವಾಗುತ್ತದೆ. ಮತ್ತು ಗಿಡಮೂಲಿಕೆಗಳು, ಪ್ರತಿಯೊಂದು ಗಿಡಮೂಲಿಕೆಗಳನ್ನು ಮುಟ್ಟಿದ ತಕ್ಷಣವೇ, ಅಥವಾ ಅದರ ಗಂಧ ಸ್ಮೆಲ್ ನೋಡಿದ ತಕ್ಷಣವೇ, ಎಲೆಯಿಂದಾಗಿರ್ಬೋದು, ಹಣ್ಣಿನಿಂದಾಗಿರ್ಬೋದು, ಕಾಯಿಂದಾಗಿರ್ಬೋದು, ತೊಗಟೆಯಿಂದಾಗಿರ್ಬೋದು, ಅಥವಾ ಬೇರಿಂದಾಗಿರ್ಬೋದು, ಪ್ರತಿಯೊಂದು ಗಿಡಮೂಲಿಕೆಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾಟಮಂತ್ರಕ್ಕೆ ಯೂಸ್ ಆಗುವಂತಹ ಒಂದು ಪವರ್, ಒಂದು ಕನೆಕ್ಟಿವಿಟಿ, ಒಂದು ಎನರ್ಜಿ ಇರುತ್ತದೆ. ಅವರು ವಿಶೇಷವಾಗಿ ಯಾರು ಮಾಟಮಂತ್ರ ಮಾಡ್ತಾರೋ ಅಥವಾ ಅಂಜನ ಹಾಕಿ ನೋಡುವಂಥದ್ದು ಕೂಡ ಒಂದು ವಿದ್ಯೆ. ಈ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನಾವು ತಿಳ್ಕೋಬೇಕು ಅಂತಂದಾಗ ಅಮಾವಾಸ್ಯೆನಲ್ಲಿ ಹುಟ್ಟಿದಾರ, ಪೌರ್ಣಮಿನಲ್ಲಿ ಹುಟ್ಟಿದಾರ, ಇದರ ಪ್ರಭಾವದ ಮೇರೆಗೆ ಮಾಟಮಂತ್ರ ಮಾಡುವವರ ಗುರುಗಳ ಮುಖಾಂತರದಿಂದ ಗುರು ವಿದ್ಯೆ ಅನ್ನುವಂಥದ್ದು ಕಲ್ತ್ಕೊಂಡಾಗ ಈ ವಾಮಾಚಾರ ಪ್ರಯೋಗ ಅನ್ನುವಂಥದ್ದು ಯಾರು ಮಾಡಿದಾರೋ ಅದಕ್ಕೆ ತಕ್ಕಂತೆ ಪರಿಹಾರ ಮಾರ್ಗ ಕೊಡುವುದಕ್ಕೆ ಸುಲಭವಾಗುತ್ತದೆ. ನಾಗೇಶ್ ಗುರೂಜಿ, ವಂಶ ಪಾರಂಪರ್ಯ ಜ್ಯೋತಿಷ್ಯರು, ನಂಬರ್ 574, 1ನೇ ಮಹಡಿ, ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಎದುರು, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ 9900089019 ಹಾಗೂ 9900089018.